ನೀವು ಟ್ರೆಡಿಷನಲ್ ಟೂಲ್ಸ್ ಬದಲಾಗಿ ಎ ಟೂಲ್ಸ್ ಗಳನ್ನ ಯೂಸ್ ಮಾಡಿದ್ರೆ ನಿಮ್ಮ ಕೆಲಸನ ತುಂಬಾ ಈಸಿಯಾಗಿ ಮಾಡಬಹುದು, ತುಂಬಾ ಬೇಗ ಮಾಡಬಹುದು, ತುಂಬಾ ಅಕ್ಯುರೇಟ್ ಆಗಿ ಮಾಡಬಹುದು. ಸೊ ಇಷ್ಟಿನ ನೀವು ನಿಮ್ಗೆ ಯಾವ್ದಾರ ಇನ್ಫಾರ್ಮೇಶನ್ ಬೇಕು ಅಂದಾಗ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಕ್ಕೆ ಗೂಗಲ್ ಗೆ ಹೋಗ್ತಾ ಇದ್ರಿ. ಸೊ ಈಗ ನೀವು ಅದ್ರ ಬದಲಾಗಿ ಚಾಟ್ ಜಿಪಿಟಿ ನ ಯೂಸ್ ಮಾಡಬಹುದು. ಇನ್ನು ಪ್ರೆಸೆಂಟೇಶನ್ ಮಾಡಕ್ಕೆ ಪವರ್ ಪಾಯಿಂಟ್ ನ ಯೂಸ್ ಮಾಡ್ತಿದ್ದವ್ರು ಎಲ್ಲರೂ ಕೂಡ ಎ ಕಡೆಯಿಂದ ಎ ಆಲ್ಟರ್ನೇಟ್ ಆಗಿ ಗಾಮಾ ಎ ನ ಯೂಸ್ ಮಾಡಬಹುದು. ಅಂಡ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ಳಕ್ಕೆ MS ವರ್ಡ್ ಬದಲು ಜಾಸ್ಪರ್ ನ ಯೂಸ್ ಮಾಡಬಹುದು. ಅಂಡ್ ಫೋಟೋ ಎಡಿಟಿಂಗ್ ಗೆ ಫೋಟೋಶಾಪ್ ಬದಲು ಪಿಕ್ಸೆಲರ್ ನ ಯೂಸ್ ಮಾಡಿ. ಅಂಡ್ ವಿಡಿಯೋ ಎಡಿಟಿಂಗ್ ಗೆ ಪ್ರೀಮಿಯರ್ ಪ್ರೋ ಬದಲು ರನ್ವೇ ನ ಯೂಸ್ ಮಾಡಿ. ಅಂಡ್ ಅನಿಮೇಷನ್ ಗೋಸ್ಕರ ಆಫ್ಟರ್ ಎಫೆಕ್ಟ್ಸ್ ನ ಯೂಸ್ ಮಾಡ್ತಿದ್ದವ್ರು ಎಲ್ಲರೂ ಕೂಡ ಈಗ ಪಿಕ್ಸ್ವರ್ಕ್ಸ್ ನ ಯೂಸ್ ಮಾಡಬಹುದು. ಅಂಡ್ ಫೈನಲಿ ವಾಯ್ಸ್ ಓವರ್ ಬೇಕು ಅಂದಾಗ ಫೈವರ್ ನ ಯೂಸ್ ಮಾಡ್ತಿದ್ದವ್ರು ಎಲ್ಲರೂ ಕೂಡ 11 ಲ್ಯಾಬ್ಸ್ ಗೆ ಶಿಫ್ಟ್ ಆಗಬಹುದು. ಇಡೀ ಜಗತ್ತೆ ಎ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಅವ್ರ ಕೆಲಸನ ತುಂಬಾನೇ ಸ್ಮೂತ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇನ್ಮೇಲೆ ನೀವು ಕೂಡ ಈ ಟ್ರೆಡಿಷನಲ್ ಟೂಲ್ಸ್ ಗೆ ಆಲ್ಟರ್ನೇಟ್ ಆಗಿ ಎ ಟೂಲ್ಸ್ ನ ಯೂಸ್ ಮಾಡಿ. ಅಂಡ್ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಹತ್ರ ಕೂಡ ಶೇರ್ ಮಾಡಿ. ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.